ಕೆಮಿಕಲ್ ಕಂಪನಿಯಲ್ಲಿ ಗ್ಯಾಸ್ ಲೀಕೇಜ್ ಆದಂತಹ ಪರಿಣಾಮ ಮೂವರು ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರ ಸ್ಥಿತಿ ಕ್ರಿಟಿಕಲ್ ಅಂತೆ. ಯಾದಗಿರಿಯ ಕಡೆಚೂರು ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ನಡೆದಂತಹ ಘಟನೆ ಇದು. ತೆಲಂಗಾಣದ ಗಣೇಶ್ 23 ವರ್ಷ, ಮಧ್ಯಪ್ರದೇಶದ ವಿಕ್ರಮ್ 25 ವರ್ಷ, ಸಂಜಯ್ ಸಿಂಗ್ 25 ವರ್ಷ ಮೃತ ದುರ್ದೈವಿಗಳು ಅಂಥೇಳಿ ಗುರುತಿಸಲಾಗಿದೆ. ಕೆಮಿಕಲ್ ವಾಸನೆಯಿಂದ ಉಸಿರುಗಟ್ಟಿ ಮೂವರು ಕೂಡ ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದಾರೆ. ಹೈದರಾಬಾದ್ನ ಸೀಲ್ ಲ್ಯಾಬೊರೇಟರಿ ಕಂಪನಿಯಲ್ಲಿ ಈ ದುರಂತ ಸಂಭವಿಸಿದೆ. ಕೈಗಾರಿಕಾ ಪ್ರದೇಶದಲ್ಲಿ ಮೃತ ಕುಟುಂಬಸ್ಥರಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಕೆಮಿಕಲ್ ಕಂಪನಿ ಇದು. ಇಲ್ಲಿ ಗ್ಯಾಸ್ ಲೀಕೇಜ್ ಆಗಿದೆ. ಗ್ಯಾಸ್ ಲೀಕೇಜ್ ಆದ ಪರಿಣಾಮ ಕೆಲಸಕ್ಕೋದಂತಹ ಮೂವರು ಕಾರ್ಮಿಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂಥದ್ದು. ಮತ್ತಿಬ್ಬರ ಸ್ಥಿತಿ ಕ್ರಿಟಿಕಲ್ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಚಿಂತಾಜನಕರಾಗಿರುವಂತಹ ಕಾರ್ಮಿಕರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಮನೆಯವರನ್ನು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ಮಕ್ಕಳ ಸಾವಿಗೆ ನ್ಯಾಯ ಬೇಕು ಅಂಥೇಳಿ ಈಗ ಪಟ್ಟನ್ನು ಹಿಡಿದಿರುವಂಥದ್ದು. ಕೆಮಿಕಲ್ ಕಂಪನಿಯಲ್ಲಿ ಕೆಲಸಕ್ಕಂತ ಹೋದವರು ಗಣೇಶು, ವಿಕ್ರಮ್ಮು, ಸಂಜಯ್ ಸಿಂಗ್ ಸಾವನ್ನಪ್ಪಿದ್ದಾರೆ.